ಹೋಗ್ಲಿ ಮತ್ತೆ ಅಂತ ಬಂಗಾರದ ಸಿಪ್ಪಿಯನ್ನು ಪೆಟ್ಟಿಗೆ ಒಳಗೆ ಹಾಕಿ ರಕ್ಷಣೆಯಲ್ಲಿ ಇಡಬೇಕು ಅಂತ ಅದಕ್ಕಾಗಿ ಸ್ವಲ್ಪ ಪೆಟ್ಟಿಗೆ ಒಳಗೆ ನಾನು ಹೋಗಿ ಬರ್ತೇನೆ ಅಂತ ಹೋಗಿ ಬರ್ತೇನೆ. ಹೋಗುದಾ? ಅದು ನನಗೆ ಆಗುದಿಲ್ಲ. ನನಗೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗುದೇ ಇಲ್ಲ. ನೀವು ಹೋಗ್ಲಿಕ್ಕೆ ನನಗೆ ಹೀಗೆ ಹೇಳಿದ ತಪ್ಪು ನನ್ನತ್ತೆ. ಈಗ ಗೊತ್ತಾಯ್ತು ನಿಮ್ಗೆ? ಈ ಬಿಳಿ ಚರ್ಮ ನೋಡ ಅವತ್ತು ಹಾಳಾದ ನೋಡಿ ಅವತ್ತೇ ನಾನು ಮಾತಲ್ಲ. ನೀವು ಬಿಳಿ ಚರ್ಮ ನೋಡುವಾಗ ಯೋಚನೆ ಮಾಡ್ಬೇಕಿತ್ತು ಮನೆಯಲ್ಲಿದ್ದ ಕರಿ ಚರ್ಮವೇ ಸಾಕು ನನಗೆ ಅಂತ. ರಾಯರ ಸವಾರಿ ಎಲ್ಲಿಗೆ? ಸಮಸ್ಯೆ ಬಹಳಷ್ಟು ಉಂಟು. ಹೋಗಿ ಬಂದ್ರೆ ನೋಡಿ, ಜೀವನದಲ್ಲಿ ಸಮಸ್ಯೆ ಮುಗಿಯುವುದೇ ಇಲ್ಲ. ಇಲ್ಲ ನನಗೆ. ಓ ನನ್ನ ಚಿನ್ನ, ಓ ನನ್ನ ಮುದ್ದು, ಓ ನನ್ನ ರನ್ನ, ಏನಾಯ್ತು ನಿಮ್ಗೆ? ಈಗ ಅದು ಯಾವುದಕ್ಕೂ ಪುರ್ಸೊತ್ತಿಲ್ಲ ಅಂದ್ರೆ ನನಗೆ ಸಮಸ್ಯೆ ಆಗಿದೆ. ಹೊಟ್ಟೆಲ್ಲಿ ಉರಿ ಬಿಟ್ಟಿದೆ. ಉರಿ ಬಿದ್ದಿದ್ಯಾ? ಹೌದು. ಸಂಕಟ ನನಗೆ ಗೊತ್ತುಂಟು ಅದು ಏನಾಗಿದೆ ಅಂತ. ತಪ್ಪು ಬೇಕಾ? ತಪ್ಪಲ್ಲ. ನನ್ನ ಹೆಂಡತಿಗೆ ಕಷ್ಟ. ನಿಮ್ಮ ಹೆಂಡತಿ ಗಟ್ಟಿ ಬಿಟ್ಟು ನಾನಿದ್ದೇನೆ ಇಲ್ಲಿಗೆ. ಮತ್ತೆ ಹೆಂಡತಿ ಅದಲ್ಲ, ನಾನು ಕಟ್ಟಿಕೊಂಡಿರುವಂತ ಹೆಂಡತಿಗೆ ಸತ್ತು ಹಾಳಾಗಿ ಹೋಗಿ ಅವ್ರ ಸುದ್ದಿ ಆಗ್ತೀನಿ. ಅಯ್ಯೋ ಹಾಗಲ್ಲ, ವಿಚಾರ ಕೇಳಿದ್ರೆ ನಿನಗೂ ತಡ್ಕೊಳ್ಳಿಕ್ಕೆ. ನೀನು ಎಷ್ಟಾದ್ರೂ ಒಂದು ಹೆಣ್ಣಲ್ವಾ? ಹೆಣ್ಣಿನ ಮನಸ್ಸು ನಿನಗೆ ಅರ್ಥ ಆಗ್ತದಲ್ವಾ? ಅವಳಿಗೆ ಬಂದಿರುವ ಕಷ್ಟವನ್ನು ನಿನಗೆ ಹೇಳ್ತೀನಿ. ನೀನು ಇಷ್ಟೊತ್ತಿಗೆ ಅದನ್ನು ಕಳಿಕೊಡ್ತಾ ಇದ್ದೀನಿ. ನಾನೇ ತಪ್ಪು ಮಾಡಿಬಿಟ್ಟೆ ಅಂದ್ರೆ ಅದು ಮತ್ತೆ ಮಾತಾಡಿ. ಅವಳಿಗೆ ಏನಾಯ್ತು ಹೇಳಿ? ಅಯ್ಯೋ, ಪುರದಲ್ಲಿ ನಾನು ಇಲ್ಲದಿರುವ ಸಂದರ್ಭ, ಅಲ್ಲಿವರೆಗಾಗಿ ದುರ್ಜಯಾಸುರ ಅವ ದಾಳಿಯನ್ನ ಇಟ್ಟಂತೆ ಅವನ ಮಗ ಲೋಹಿತನ ಹತ್ರ ನನ್ನ ಹೆಂಡತಿ ಆದಂತ ಶಿವೆಯನ್ನ ಯಾರು ಕೊಟ್ಟು ನಿನಗೆ ಸಾವಿರ ನಮನಗಳು. ಆ ದುರ್ಜಯ ಮಧ್ಯೆ ಬರ್ಬೇಕಿತ್ತು, ಎತ್ಕೊಂಡು ಹೋಗೋದಲ್ಲ, ಹೊತ್ಕೊಂಡು ಹೋಗ್ಬೇಕಿತ್ತು. ಅವಳು ಹೋಗ್ಲಿ, ನಾನಿಲ್ಲಿ ಇದ್ದೇನಲ್ಲ. ಇಷ್ಟು ಚಂದದ ತ್ರಿಲೋಕ ಸುಂದರಿರುವಾಗ ಮತ್ತೆ ಅವಳು ಸುದ್ದಿ ಆಗಿ ನಿಮಗೀಗ ನನ್ನಲ್ಲಿ ಏನು ಕೊರತೆ ಆಗಿದೆ? ನಿನ್ನಲ್ಲಿ ಕೊರತೆ ಆಗಿದೆ ಅಂತಲ್ಲ, ನನ್ನವಳು ನನ್ನ ಹತ್ರ ಇಲ್ಲ ಎನ್ನುವುದೇ ಬೇಸರ. ಅಲ್ಲ, ನೀವೀಗ ಅವಳನ್ನು ರಕ್ಷಿಸುವುದಕ್ಕೆ ಹೋದ್ರೆ ಇಲ್ಲಿ ನನ್ನನ್ನು ಮತ್ತೊಬ್ಬ ರಕ್ಕಸ ಹೊತ್ಕೊಳ್ಳೋದು ನನಗೆ ಆಗತ್ತೆ. ಹೋಗ್ಲಿ ಮತ್ತೆ ಅಂತ ಅವಳು ಈ ಭೂಲೋಕದವರೇ ಹಾಗೆ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಎಸೆಯುವ ಹಾಗೆ ಹೆಣ್ಣು ಮಕ್ಕಳನ್ನು ಕೈ ಬಿಡುದಲ್ವಾ? ಬೇಕಾಗುವಾಗ ನೀನು ಹಾಗಿದ್ದೀನಿ, ನೀನು ಅಷ್ಟು ಚಂದ ಇದ್ದಿ, ಇಷ್ಟು ಚಂದ ಇದ್ದಿ ಬೇಕು ಅಂತ ಹೇಳಿ. ಹಾಳಾಗು ಸಿಪ್ಪೆ ಅಲ್ವೇ ಇದು? ಬಂಗಾರ ಸಿಪ್ಪೆ ಯಾರು ಹೆಕ್ಕೊಂಡು ಹೋಗ್ತಾರೆ ಅಂತ. ಬಂಗಾರದ ಸಿಪ್ಪೆ ಅಂತ ನೀವು ಮೊದಲು ಯೋಚನೆ ಮಾಡಿದ್ರಲ್ಲ. ಬಂಗಾರದ ಸಿಪ್ಪೆಯನ್ನು ಪೆಟ್ಟಿಗೆ ಒಳಗೆ ಹಾಕಿ ರಕ್ಷಣೆಯಲ್ಲಿ ಇಡಬೇಕು ಅಂತ. ಅದಕ್ಕಾಗಿ ಸ್ವಲ್ಪ ಪೆಟ್ಟಿಗೆ ಒಳಗೆ ನಾನು ಹೋಗಿ ಬರ್ತೇನೆ ಅಂತ ಹೋಗಿ ಬರ್ತೇನೆ. ಹೋಗುದಾ? ಅದು ನನಗೆ ಆಗುದಿಲ್ಲ. ನನಗೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗುದೇ ಇಲ್ಲ. ನೀವು ಹೋಗ್ಲಿಕ್ಕೆ ನನಗೆ ಹೀಗೆ ಹೇಳಿದ್ರೆ ಆಗುದಿಲ್ಲ. ಒಂದ್ ಜಾತಿ ಇವತ್ತೀಗ ಮೈ ಉರಿತಾವ ನನಗೆ. ಸುಮ್ಮನೆ ನೀವು ಇಷ್ಟು ದಿನ ಎಂತದ್ದು ಹೇಳಿಲ್ಲ, ಇವತ್ತು ಏನೆಲ್ಲ ಹೇಳ್ತೀರ? ಆವತ್ತೇನೋ ಮನಸ್ಸಾಗಿತ್ತು, ಹೌದಾಗಿತ್ತು. ಇವತ್ತು ಆಗುದಿಲ್ಲ. ಹೋಗ್ಲೇಬೇಕು, ಹೋಗಿ ನಿಂತ್ಕೊಳ್ಳಿ. ಕೊಡುದು ಕೊಟ್ಟು ಹೋಗಿ. ಲೆಕ್ಕಾಚಾರ ಪೂರ್ಣ ಸರಿಯಾಗಬೇಕು. ಲೆಕ್ಕಾಚಾರ ಉಳಿಲಿಕ್ಕಿಲ್ಲ. ಮತ್ತೆ ಲೆಕ್ಕಾಚಾರ ಮುಗಿಸ್ಬಿಟ್ಟು ಹೋಗಿ ಬಂದ್ಮೇಲೆ ಎಲ್ಲ ಪ್ರಕರಣ ಕೊಡಿ 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 ಅಂತ ಹೇಳಿದ್ರು. ಕೊಡ್ಲಿಕ್ಕೆ ಎಂತ ಉಂಟು ಅಂತ ಬೇಡವಾ? ಎಲ್ಲ ಗೊತ್ತಾಯ್ತು. ಮತ್ತೆ ನಿಮ್ಗೆ ಆವತ್ತು ಏನ್ ಹೇಳಿದ್ರು ನೀವು? ಏನ್ ಹೇಳಿದೆ? ನಿನ್ನಲ್ಲಿರುವುದೆಲ್ಲ ನನಗೆ, ನನ್ನಲ್ಲಿರುವುದೆಲ್ಲ ನಿನಗೆ ಅಂತ ಹೇಳಿಲ್ಲ. ಆಯ್ತಲ್ಲ, ಅದು ಇಷ್ಟು ವರ್ಷ ಕೊಟ್ಟಾಯ್ತು. ಮತ್ತೆ ಹಾಗೆಲ್ಲ ಕೊಟ್ಟ ಮಾತೊಂದು ಹಾಗೆ ಉಂಟಲ್ಲ. ಮಾತ ಹೌದು. ಏನ್ ಮಾತು? ಮೇದಿನಿಯ ಸರ್ವ ಸಂಪತ್ತನ್ನು ದಾರಿ ಹಿಡಿತೇನೆ. ಭಾಷೆ ಕೊಟ್ಟದ್ದು, ಅದನ್ನು ನ್ಯಾಸವಾಗಿರಿಸಿದ್ದು, ಅದನ್ನು ಕೊಟ್ಟೋಗಿ. ತಪ್ಪು ನನ್ನತ್ತೆ. ಈಗ ಗೊತ್ತಾಯ್ತು ನಿಮ್ಗೆ? ಈ ಬಿಳಿ ಚರ್ಮ ನೋಡ ಅವತ್ತು ಹಾಳಾದ ನೋಡಿ ಅವತ್ತೇ ನಾನು ಮಾತಲ್ಲ. ನೀವು ಬಿಳಿ ಚರ್ಮ ನೋಡುವಾಗ ಯೋಚನೆ ಮಾಡ್ಬೇಕಿತ್ತು ಮನೆಯಲ್ಲಿದ್ದ ಕರಿ ಚರ್ಮವೇ ಸಾಕು ನನಗೆ ಅಂತ. ಪ್ರಪಂಚದವರಿಗೆಲ್ಲ ಒಬ್ಬ ಆದರ್ಶ ವ್ಯಕ್ತಿ ನಾನು ಆದ ನೋಡಿ ಇವತ್ತು. ಯಾವತ್ತು ಹಾಗೆ ಕಟ್ಟಿಕೊಂಡವಳು ಕೊನೆ ತನಕ, ಇಟ್ಟುಕೊಂಡವಳು ಇರೋ ತನಕ ಹಾಗೆ. ನೀವು ಕೆಟ್ಟ ಮೇಲೆ ಬುದ್ಧಿ ಬರುದು ಮೊದಲು ಗೊತ್ತಾಗಲಿಲ್ಲ ನಿಮ್ಗೆ? ಅಲ್ಲ, ಮನೆಯಲ್ಲಿ ಕೇಳಿದ್ದನ್ನ ಕೊಡುವಂತ ಹೆಂಡತಿ ಇರುವಾಗ ನಾವು ಬಯಸಿ ಇಂಥದಕ್ಕೆ ಹೋದ್ರೆ ಇದ್ದದ್ದನ್ನೆಲ್ಲ ಕಳೆದುಕೊಳ್ತೇವೆ ಎನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿ. ಓದದ್ದೆಲ್ಲ ಹೋಯ್ತಲ್ವಾ? ಹೌದು. ಈಗ ನನಗೇನು ವ್ಯವಸ್ಥೆ ಮಾಡಿ ಹೋಗಿ ಅಂತ ಆಯ್ತೆ. ನಿನಗೆ ಬೇಕಾಗುದು ಓದುದು ಕಾಶಿ ಕಂಡ, ತಿಂದು ಮಸಿಗಂಡ. ನಿಮಗೆ ತಿಂದ ಮೇಲೆ ಗೊತ್ತಾಯ್ತು ಮುಸಿಗಂಡ ತಿಂದದ್ದು ಅಂತ. ಹಾಗೆ ಬಾಯಲ್ಲಿ ಸುರಿಸ್ತಾ ಇದ್ರಿ ನನ್ನ ನೋಡುವಾಗ. ಆವತ್ತು ದೂರ ಇದ್ದದ್ದು ನೋಡ್ಬೇಕು, ಹೆಣ್ಮಕ್ಳನ್ನ ನೋಡ್ತಿದ್ದ ಹಾಗೆ ನೋಡುದು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಮಾತು. ದೂರದಲ್ಲಿ ನಿಂತ್ಕೊಂಡು ಬಾಳಿ ಚಂದ ಕಂಡೆ, ಹತ್ತಿರ ಬಂದಾಗ ಗೊತ್ತಾಯ್ತು ಕೊಡುಗಲ್ಲು ಮುಳ್ಳು ಎಲ್ಲ ಉಂಟು ಅಂತ. ಕೊಟ್ಟೋಗಿ ನೀವು ಅಂತ ನಿಂಗೆ ಎಂತ ಬೇಕು ಅಂದ್ರೆ ಈಗಲೂ ಆ ಕಡೆ ಈ ಕಡೆ ನೋಡಿ ಚಪ್ಪಲ ಬಿಟ್ಟಿರಿ. ಎಲ್ಲ ಬಿಡುವುದಲ್ಲ, ಸ್ವಭಾವ ಹಾಗೆ. ಎಲ್ಲರೂ ಗಂಡಸರದ್ದು ಹಾಗೆ. ಏನು ಅದು ಹಾಗೆ ನಿನ್ಗೆ ಗೊತ್ತಾಗಲ್ಲ. ನೀ ಹೆಣ್ಣಲ್ಲ, ನಿಂಗೆ ಗೊತ್ತಾಗುದಿಲ್ಲ. ನಿನಗೆ ಗೊತ್ತಾಗ ಗಂಡಸರು ಅನುಭವ ಗಂಡಸರಿಗೆ ಮಾತ್ರ. ಕೊಡಿ ಮುದ್ರೆ ಇದು ಬರುವುದಿಲ್ಲ. ಹೋಗಿ ಬಂದು ಕೂಡ ನೀವು ಕೊಡದಿದ್ರೆ ಬೊಬ್ಬೆ ಹಾಕ್ತೇನೆ. ಯಾರಿಗೆ? ಮಹಾರಾಜ ಆಡಿದ ಮಾತಿಗೆ ತಪ್ಪಿನಂತ ಬೊಬ್ಬೆ ಹಾಕ್ತೇನೆ. ನಿಮ್ಮ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕ್ತೇನೆ.
ವರ್ಷ ಏನ್ ಮಾಡಿದ್ರು ಮರ್ಯಾದೆ ಕಳ್ಕೊಳ್ಳಿಲ್ಲ. ಈಗ ಹೋಯ್ತಲ್ಲ ಪೂರ್ಣ, ಇದ್ದದ್ ಪೂರ್ಣ ಹೋಯ್ತಲ್ಲ. ಅಯ್ಯೋ ನಿಧಾನ ಕೊಡ್ಬೇಕಪ್ಪ. ನೋಡಿ ನಿಮ್ಮದು ನನಗೆ ಸರಿ ಆಗ್ತದೆ. ಅದಾಗಿ ಮನಸ್ಸು ಒಂದಾದ್ಮೇಲೆ ಎಲ್ಲವೂ ಒಂದಾಗ್ತದೆ. ಇವತ್ತು ಗೊತ್ತಾಯ್ತು ನೋಡಿ ಹೇಗಾಗ್ತದೆ ನನಗೆ. ಹೇಗಾಗ್ತದೆ ಏನ್ ನಿಂತು ನೋಡುದೇ ಮತ್ತೆ ಹೇಗಾಗ್ತದೆ ಕೇಳಿ. ಹೋಗಿ ಈಗ ಕಡಿತಾನೆ ಕೂತ್ಕೊ. ನನ್ನ ಈ ವ್ಯವಹಾರವನ್ನು ಗ್ರಹಿಸಿದ್ರೆ ತ್ರಿಲೋಕ ಸುಂದರಿ ಸ್ವಾತಿಯಾದ್ಲಲ್ಲ ಅಂತ ಗ್ರಹಿಸಬಹುದು. ಹಾಗಲ್ಲ, ನಾನಿಲ್ಲಿಗೆ ಬರುವಾಗ ಬ್ರಹ್ಮದೇವನನ್ನ ತಂದೆ ಆಡಿದ ಮಾತೆ ಹೀಗೆ, ದುರುಳ ದುರ್ಜಯನ ಒದಗಿ ನೀನು ಸಾಕಾರಿಯಾಗಿ ತೆರಳಬೇಕು ಮಗಳೇ ಅಂತ ಆಡಿದ. ಇದರ ಅರ್ಥ ಏನು? ಮನೆಯಲ್ಲಿ ಚಂದನ ಹೆಂಡತಿ ಇದ್ದು ಕೂಡ ದಾರಿಯಲ್ಲಿ ಹೋಗುವ ಹೆಣ್ಣನ್ನು ನೋಡಿ ಬಯಸಿ ಅವಳೇ ಬೇಕು ಅಂತ ಯಾರು ಮುಂದಾಗುತ್ತಾನೋ ಅವರ ಸ್ಥಿತಿ ಈ ಶ್ವೇತಕುಮಾರನ ಹಾಗಾಗ್ತದೆ. ನಡು ದಾರಿಯಲ್ಲಿ ಎಲ್ಲವನ್ನೂ ಕಳ್ಕೊಳ್ಬೇಕಾಗ್ತದೆ. ಈಗ ತ್ರಿಲೋಕ ಸುಂದರಿ ಬಂದಿದ್ದಾಳೆ, ನಿಮ್ಮ ಜೀವನದಲ್ಲಿ ಮತ್ತೊಬ್ಬಳು ಸುಂದರಿ ಬರ್ತಾಳೆ. ಜಾಗೃತಿಯಾಗಿ ಏನಾಯ್ತು ಹೋದ ಕಾರ್ಯ? ರುದ್ರಪುರಕ್ಕೆ ಹೋದೆ. ಒಳ್ಳೆಯದು. ಆ ಶ್ವೇತಕುಮಾರ ಎಲ್ಲಿದ್ದಾನೆ ಅಂತ ಅರಸುತ್ತಲೇ ಮುಂದೆ ಸಾಗಿ ನಾವು ಬಂದ ವಾರ್ತೆಯನ್ನ ಕೇಳಿದ ಆ ನರ ಕುರಿ ನಾಪತ್ತೆಯಾಗಿದ್ದಾನೆ. ಹೋಗಿ ಅವನ ಊರನ್ನು ಹುಡುಕಿದ್ರೆ ಅವನು ಸಿಗಲೇ ಇಲ್ಲ. ಮತ್ತೆ ನಾವೆಲ್ಲ ಹೋದ ಮೇಲೆ ಹಾಗೆ ಮತ್ತೆ ಯಾರು ಸಿಗುತ್ತಾರೆ? ಅಂದ್ರೆ ನಾವು ಹೋದ್ರೆ ಯಾರು ಸಿಗುವುದಿಲ್ಲ. ಹಾಗಲ್ಲ, ನಮ್ಮ ವಿರೋಧಿಗಳು ಸಿಗುತ್ತಾರೆ. ಆ ಹೆಗರಿ ಕಂಗಾಲಾಗಿ ಓಡಿ ಹೋಗ್ತಾರೆ. ಭಯಭೀತನಾಗಿದ್ದಾನೆ, ಓಡಿ ಕಾಣೆಯಾಗಿದ್ದಾನೆ. ಅವ ಸಾಯಲಿ ಬಿಟ್ಟೆ. ನಮಗೆ ಬೇಕಾದದ್ದು ಮೂಲ ಗುರಿ ಅವನ ಮಡದಿಯಾಗಿರುವಂತಹ ಶಿವೆಯಲ್ವ. ಮೂಗನ್ನ ಹಿಡಿದರೆ ಇಡೀ ದೇಹವೇ ಬರುವ ಹಾಗೆ ಅವನ ಹೆಂಡತಿಯನ್ನು ನಾವು ಎಳ್ಕೊಂಡು ಬಂದ್ರೆ ಅವ ಬಂದೇ ಬರ್ತಾನೆ. ಅಲ್ಲಿಂದ ತಾನೇ ಬರಲೇಬೇಕಲ್ಲ. ಆ ಕಾರಣಕ್ಕಾಗಿ ಅವಳನ್ನು ಅರಸುತ್ತಾ ಹೋಗುತ್ತಿರುವಂತಹ ವೇಳೆಗೆ ಆ ಶ್ವೇತಕುಮಾರನ ಸೈನ್ಯ ನನಗೆ ಎದುರಾಯಿತು. ಅಂದ್ರ ಒಂದೇ ಬಂದ್ರು. ಬಂದ ಮೇಲೆ ಮಂತ್ರಿಯ ಮಗನಂತೆ ಸಿದಕೇತ ಅಂತ ಹೇಳಿಕೊಂಡು ಒಬ್ಬ ಹುಡುಗ ಬಂದ. ಬುದ್ಧಿ ಮಾತನ್ನು ಹೇಳಿದೆ, ಕೇಳಲಿಲ್ಲ. ಕೇಳುದಿದ್ರು ಕೇಳಲಿ, 4 ವರ್ಷ ಬದುಕಲಿ ಅಂತ ಹೇಳಿದೆ. ಎಲ್ಲ ಪತ್ತೆ ಆಗುತ್ತದೆ ಅಂತ ಕೋಣರಿಗೆ. ಆ ಕಾರಣಕ್ಕಾಗಿ ಅವನನ್ನ ಈಗಲೂ ಕೊಂದೆ. ಮುಗಿಸಿಯೇ ಬಿಟ್ಟೆ. ಒಳ್ಳೆಯದಾയി. ನೇರವಾಗಿ ಶಿವೆಯನ್ನ ಕಂಡೆ. ಒಮ್ಮೆ ಬರುವುದಿಲ್ಲ ಅಂತ ಹಠ ಮಾಡಿದ್ಲು. ಎಲ್ಲಿ ಕೇಳ್ತೇನೆ, ನೀವು ಹೇಳಿದಂತೆ ಹೋಗಿ ಅವಳ ಮುಡಿಗೆ ಕೈ ಎತ್ತಿ ಥರ 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 ಥರನೆ ಎಳೆ ತಂದು ನಿಮ್ಮ ಸಮ್ಮುಖದಲ್ಲಿ ತಂದು ಬಿಸಾಡಿದ್ದೇನೆ. ಹಾಗೆ ಮಗನ ಹೊಡೆತ ಅಂದ್ರೆ ಹೊಡೆಸ್ತೇವೆ. ಇನ್ನೂ ಕೆಲವು ವರ್ಷ ಇದೆ ಹೊಡೆತ ಬೇಕು ಮಗನೇ. ಇರಲಿ, ನಿಮ್ಮದ್ದೇ ಆದರ್ಶ, ನಿಮ್ಮ ದಾರಿಯಲ್ಲಿಯೇ ಹೋಗುವ ಪ್ರಯತ್ನ. ಒಳ್ಳೆಯದು ಒಳ್ಳೆಯದು. ಅಂತೂ ತಂದೆಗೆ ತಕ್ಕ ಮಗ ನೀನೆನ್ನುವುದಕ್ಕೆ ಅನುಮಾನವೇ ಇಲ್ಲ. ಸರಿ, ನಿಜವಾಗಿ ಅಪ್ಪನ ಮನಸ್ಸಿನ ಆಸೆಯನ್ನು ಈಡೇರಿಸಬೇಕಾದದ್ದು ಮಕ್ಕಳ ಕರ್ತವ್ಯ. ಹೌದು. ಆ ವಿಭಾಗದಲ್ಲಿ ನೀನು ಶ್ರೇಯಸ್ಕರವಾದಂತಹ ಕಾರ್ಯವನ್ನು ಎಸಗಿದ್ದೀಯ. ನಮಗೆ ಬೇಕಾದಂತಹ ಶಿವೆಯನ್ನು ಎಳ್ಕೊಂಡು ಬಂದಿದ್ದೀಯ. ನಿನ್ನ ಮುಖ ನೋಡಿದಾಗಲೇ ಗೊತ್ತಾಗ್ತದೆ ಏನಪ್ಪ ಬಹಳ ಆಯಾಸ ಆಗಿದೆ ನಿನಗೆ ಕೆಲಸ ಮಾಡಿ. ದಣಿದಿದ್ದೇನೆ. ನಿನಗೀಗ ವಿಶ್ರಾಂತಿ ಅಗತ್ಯ ಉಂಟು. ಮತ್ತೆ ಇಷ್ಟೊತ್ತಿನ ಮೇಲೆ ನೀನಿರುವುದು ಅಷ್ಟು ಒಳ್ಳೆಯದಲ್ಲ. ಸ್ವಲ್ಪ ಅದು ಒಂದು ನೀವು ಹೇಳಿದಂತಹ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿ ಪೂರೈಸಿದ್ದೇನೆ. ಸಣ್ಣ ವಿನಂತಿ ನಿಮ್ಮಲ್ಲಿ. ಏನು ಮಗನೇ? ಇನ್ನೆಲ್ಲಾದ್ರೂ ಇಂಥದ್ದೇ ಕೆಲಸ ಇದ್ರೆ ನನ್ನನ್ನೇ ಕಳಿಸ್ತೀರಿ ಎಂಬ ಗಟ್ಟಿ ಭರವಸೆ ಬಂತು. ಯಾಕೆಂದ್ರೆ ನಾನು ಮತ್ತೆ ಬೇರೆಯವರನ್ನು ಹುಡುಕುವುದಿಲ್ಲ. ಇಷ್ಟು ಸುರಕ್ಷಿತವಾಗಿ ಮತ್ತೆ ಬೇರೆಯವರು ತಂದು ಕೊಡ್ತಾರೆ ಎನ್ನುವ ಭರವಸೆಯೂ ನನಗೆ. ಆದ್ರೂ ನಿಮ್ಮಲ್ಲೊಂದು ಸಣ್ಣ ವಿನಂತಿ. ಏನು? ಮುಂದೆಲ್ಲಾದ್ರೂ ಇಂಥ ಅವಕಾಶ ದೊರಕಿದ್ರೆ ಹೋಗುವ ವೇಳೆಗೆ ಆಗ ಹೇಳಿದ ತಾಯಿ ಅಂತ ಭಾವಿಸ್ಕೊಂಡು ಕರ್ಕೊಂಡು ಬಾ ಮಗನೇ ಅಂತಂದು ಹೇಳಬೇಡಿ. ನೀನು ಅವಕಾಶದ ಮಟ್ಟಿಗೆ ತಲೆ ಬಿಸಿ ಮಾಡಿಕೊಳ್ಳುವುದೇ ಬೇಡ. ಒಮ್ಮೆ ಅವಕಾಶ ಇಲ್ಲದೆ ಇದ್ರೂ ಅವಕಾಶ ಸೃಷ್ಟಿ ಮಾಡಿ ನಿನ್ನನ್ನೇ ಕಳಿಸ್ತೇನೆ. ಒಂದು 10ರಲ್ಲಿ ಒಂದು ಎರಡೇ ಇಲ್ಲಿ ಮುದದಿ ನುಡಿಸಿತ ಮದ್ದಕ್ಕ ಮನೆ
ಮುದರಿಸುತ್ತ ಅಂದದೊಳೆ ಉನ್ನದು ಬಂದು ಮರೆಯುತ್ತ ಅಂದದೊಳೆ ಮಂದಗ ಮನೆ ಕೇಳೋ ಮಂದಗಮನೆ ಶಿವೆ. ಆಹಾ, ನಿಜವಾಗಿಯೂ ನೀನು ಪ್ರತ್ಯಕ್ಷ ಶಿವೆಯೇ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಬೇರೆಯವರಿಂದ ಕೇಳಿ ತಿಳಿದಿರುವಂತಹ ನಿನ್ನ ಸೌಂದರ್ಯದ ಕುರಿತಾದಂತಹ ವಿಚಾರಧಾರೆಗಳು ನನ್ನ ಮನಸ್ಸಿನಲ್ಲಿ ಅತ್ತತ್ತಿದ ಪರಿಣಾಮ ಈ ದಿವಸ ನನ್ನ ಕಣ್ಣೆದುರಿನಲ್ಲಿಯೇ ನೀನು ನಿಲ್ಲಬೇಕಾಯಿತು. ಭಯಪಡಬೇಕಾದಂತ ಅಗತ್ಯ ಏನಿಲ್ಲ. ನಿನ್ನನ್ನ ಇಲ್ಲಿಯವರೆಗೆ ಎಳೆತರಿಸಿದವ ಅಲ್ಲ, ಕರೆತರಿಸಿದವ ನಾನೇ. ಶೋಣಿತದ ಸರ್ವಾಧಿಕಾರಿ, ರಕ್ಕಸಕುಲ ಸಾಮ್ರಾಟ ದುರ್ಜಯಾಸುರ. ಹಾಗಂತ ರಕ್ಕಸ ಎನ್ನುವ ಕಾರಣಕ್ಕಾಗಿ ಭಯಪಡಬೇಡ. ನಿನಗಾನಂದದ ದಿವಸಗಳು. ಮದುವೆಯಾದ ಹೊಸದರಲ್ಲಿ ಗಂಡನ ಜೊತೆಯಲ್ಲಿ ಬದುಕನ್ನು ಸಾಗಿಸುತ್ತಿರುವಂತಹ ನೀನು ಬದುಕಿನಲ್ಲಿ ಎಷ್ಟು ಸಂತೋಷ ಕಂಡಿದ್ದೀಯೋ ನನಗೆ ಗೊತ್ತಿಲ್ಲ. ಆದರೆ ಈಗ ಹಾಗಲ್ಲ. ನಿನಗೆ ಆನಂದದ, ಸಂತೋಷದ, ನೆಮ್ಮದಿಯ ದಿವಸಗಳು ತಾನಾಗಿ ಕೈ ಮಾಡಿ ಕರೆಯುತ್ತಾ ಇದೆ. ಸಣ್ಣ ಕೆಲಸ ಮಾಡಿದರೆ ಆಯಿತು. ನಾನು ನಿನ್ನನ್ನು ಕರೆತರಿಸಿದ್ದು ನಿನ್ನ ದೇಹ ಸೌಂದರ್ಯವನ್ನು ನೋಡಿ, ನಿನ್ನ ರೂಪ ಸಾದೃಶ್ಯತೆಗೆ ಮರುಳಾಗಿ ನಿನ್ನನ್ನೇ ಪಡೆಯಬೇಕು ಎಂಬ ಉದ್ದೇಶದಿಂದ ನಾನು ಇಲ್ಲಿಯವರೆಗೆ ಕರೆತಂದಿದ್ದೇನೆ. ಶಿವೆ, ಒಂದು ಕೆಲಸ ಮಾಡಿ, ನನ್ನನ್ನು ನೀನು ಮದುವೆಯಾದ, ನನ್ನನ್ನು ಉರಿಸಿ ದೈಹಿಕವಾಗಿ ಮಾನಸಿಕವಾಗಿ ನನ್ನನ್ನು ನೀನು ಸೇರಿದೆ ಅಂತಾದರೆ ನಿನಗೆ ಸುಖ, ಸಂತೋಷ, ನೆಮ್ಮದಿ ಎನ್ನುವುದು ಯಾವತ್ತೂ ಕಟ್ಟಿಟ್ಟ ಬುದ್ಧಿ. ಆಲೋಚನೆ ಮಾಡಬೇಡ, ಬಾ ಒಂದಾಗೋಣ. ರಕ್ತಧಾರಿ ಬಗೆಯೇಳು ಸೊಕ್ಕಿನ ನುಡಿಗಳು ಒಕ್ಕಡಿಸಲಿ ಎತ್ತರು ಸಿಕ್ಕುವ
ಯಾಕೆ? ಯಾಕಂತ ಹೇಳಿದ್ರೆ ಕುರಿಗೆ ಬಲಿ ಕೊಡುವ ಹಾಗೆ, ಮಾರಿಗೆ ಬಲಿ ಕೊಡುವ ಹಾಗೆ, ಹಾ. ಕುರಿಯನ್ನು ಗೆರೆ ತಂದ ಹಾಗೆ, ಹಾ. ಗೆರೆ ತಂದ ಬಲಿ ರೀತಿಯ ಈಗ ಬಲಿ ಕೊಡುವುದಕ್ಕೆ ತಂದದ್ದಲ್ಲ. ಹಾಗೆ ಆಯ್ತು ಅಂತ ಕಾಣ್ತದೆ. ಯಾಕೆ? ಇದು ನನ್ನನ್ನು ಹೊಗಳ್ತಾ ಇದ್ದೀಯ ನೀನು. ನೀನು ಎಷ್ಟು ಚಂದ. ಚಂದ ಇಲ್ಲಿ ಅಯ್ಯ. ಅಯ್ಯೋ ಇರ್ಲಿ ಅಲ್ಲ, ಅದಕ್ಕೆ ಪ್ರಯೋಜನಕ್ಕೆ ಮತ್ತೊಬ್ಬರ ಉಪಯೋಗಕ್ಕೆ ಬರದೇ ಇದ್ದ ಚಂದ ಯಾವ ಧರ್ಮಕ್ಕೆ? ಅದು ಉಪಯೋಗಿಸಿಕೊಳ್ಳುವುದಕ್ಕಿಂತ ಮತ್ತೊಬ್ಬರು ಇದ್ದಾರೆ ಅಂತ ಹೇಳುದು ನಾನು. ಅವನು ಏನು ಹೇಳ್ತಾ ಇದ್ದಾನೆ? ಚೇಚೆ ಹಾಗೆ ಹೇಳ್ಬೇಡ ನನ್ನ ಎದುರಿನಲ್ಲಿ. ಹಾ. ನೀನು ನಿನ್ನಂತವನಿಗೆ ಇದು ಸರಿಯಾಗುವುದಕ್ಕೆ ಸಾಧ್ಯತೆ ಉಂಟೆ ಹೇಳು. ಹಾ. ಒಂದು ನಾಡಿನ ಅಥವಾ ಈ ಶೋಣಿತಪುರದ ಹಾ. ಅಧಿಕಾರಿ ನೀನಿದ್ದೀಯ. ಹಾ. ಅದೆಷ್ಟೋ ಪ್ರಜೆಗಳಿಗೆ ನೀನು ಅನ್ನವನ್ನ ವಸ್ತ್ರವನ್ನ ಎಲ್ಲವನ್ನು ಕೊಡುವವ ನೀನಿದ್ದೀಯ. ಅಯ್ಯೋ ಎಲ್ಲ ನನ್ನನ್ನೇ ನಂಬಿಕೊಂಡಿದ್ದಾರೆ. ಅದು ಸರಿಯೇ. ಹಾ. ಹಾಗೆ ಅಂತಹ ನೀನು ಅಷ್ಟು ಜನರಿಗೆ ಕೊಡ್ತೇನೆ, ನೀನು ಒಬ್ಬ ಹೆಚ್ಚು ನನಗೆ. ಹೆಚ್ಚಂತ ನಾನು ಹೇಳುವುದಲ್ಲ. ಹಾ. ಆದ್ರೆ ಅಂತಹ ನಿನಗೆ ಈ ರೀತಿಯಾದಂತಹ ಕಾರ್ಯ ಸರಿಯಲ್ಲ ಅಂತ ಹೇಳುವುದು ನಾನು. ಯಾಕೆ ಅಂಥದ್ದು ಮಾಡಿದವರು ಇಂಥದ್ದು ಮಾಡಬಾರ್ದು ಅಂತ ಯಾರಾದ್ರೂ ಬರ್ದಿದ್ದಾರ? ಅದು ಹಾಗೆ ಬರ್ದಿದ್ದಾರೆ ಅಂತ ಹೇಳುವುದಲ್ಲ. ಮತ್ತೆ ಹೇಗಾಗುವುದು? ಅಂತಹ ಯೋಗ್ಯತೆ ಸಂಪನ್ನ ನೀನಿದ್ದೀಯ ಅಂತ ಹೇಳುದು. ಯೋಗ್ಯತೆ ಇದ್ದದ್ರಿಂದ ನಿನ್ನನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದದ್ದು. ಆಹಾ. ಈಗ ನಿನ್ನನ್ನು ನಾನು ಸೇರುವುದಕ್ಕೆ ಸಿದ್ಧನಾದದ್ದು. ಆಹಾ. ಯಾಕಂತ ಹೇಳಿ ನಾನು ಮದುವೆಯಾದ ಹೆಣ್ಣು ನಾನಿದ್ದೇನೆ. ಯಾರಲ್ಲ ಅಂತ ಹೇಳಿದ್ರು, ನಾನು ಮದುವೆ ಆದವನೇ. ಅದಾಗಿರಬಹುದು. ಹಾ. ಹಾಗಂತ ನನ್ನ ನನ್ನ ಮದುವೆ ಆದವರನ್ನ ಪಡಿಬಾರ್ದು ಅಂತ ಉಂಟಾ? ನನಗೆ ಗೊತ್ತಿಲ್ಲ. ನಾನು ಬಯಸಬಾರ್ದು ಅಂತ ಉಂಟಾ? ಅದು ನನಗೆ ಗೊತ್ತಿಲ್ಲ. ಸಣ್ಣ ವಿಷಯದಲ್ಲ. ಅದು ನಿನಗೆ ಸಣ್ಣದಾಗಿರ್ಬೋದು, ಇದು ನನಗೆ ದೊಡ್ಡದಾಗಿ ಕಾಣ್ತಾ ಇದೆ ಅಂತ ಹೇಳುದು. ಪ್ರಾರಂಭದಲ್ಲಿ ನನಗೂ ದೊಡ್ಡದಾಗಿಯೇ ಕಂಡಿತ್ತು. ಆಮೇಲೆ ಅಭ್ಯಾಸ ಅಂತ ಏನು ಅಲ್ಲ ಅಂತ ಗೊತ್ತಾಯ್ತು. ಆ ಅಭ್ಯಾಸ ನಿನಗಿದೆಯೇ, ನನಗೆ ಬೇಡ ಅಂತ ಹೇಳುದು. ನಮ್ಮಂತೆ ಪರವೆನ್ನುವುದಾಗಿ ಬಗೆದವನು ನಾನು. ಈ ವಿಚಾರದಲ್ಲಿ ನನಗೆ ಬೇಡ, ನನಗೆ ಬೇಕು. ನನಗೆ ಆಗುದಿಲ್ಲ. ಯಾಕಾಗುವುದು? ಯಾಕಂತ ಹೇಳಿ ನನ್ನ ವಲ್ಲಭ ಇದ್ದಾನೆ. ಆಹಾ. ನನ್ನ ಗಂಡನಲ್ಲದೆ ನನ್ನ ಮನಸ್ಸಿನಲ್ಲಿ ಬೇರೆ ಯಾರಿಗೂ ಸ್ಥಳ ಇರುವುದಕ್ಕೆ ಸಾಧ್ಯತೆ ಇಲ್ಲ. ನನ್ನ ಸರ್ವಸ್ವ ನನ್ನ ಗಂಡ ಅಂತ ಹೇಳುವುದು. ನಿನ್ನ ನಿನ್ನ ಗಂಡ, ನಿನ್ನ ರಮಣ. ಹಾ. ಸುಮ್ಮನೆ ಯಾಕೆ? ನಿನ್ನ ರಮಣ ನೇಣಿಕೆ ಹಾ. ನನಗೇನು ಗೊತ್ತಿಲ್ಲ ಅಂತ ಮಾಡಿದೀಯಾ? ಹಾ. ನಿನ್ನ ಬಗ್ಗೆ ನಾನೇನು ತಿಳಿಯದೇ ಇದ್ದವಂತ ಭಾವಿಸಿದೀಯಾ? ಎಲ್ಲವೂ ಗೊತ್ತಾಗಿದೆ. ಹಾ. ನೀನು ಮದುವೆ ಆದವಳು, ನಿನಗೆ ಗಂಡ ಇದ್ದಾನೆ, ಹಾ. ಗಂಡನ ಜೊತೆಯಲ್ಲಿ ಇರಬೇಕಾದವಳು ನೀನು. ಹಾ. ಇದೆಲ್ಲವೂ ಗೊತ್ತಿದ್ದು ಹಾ. ನಾನು ನಿನ್ನನ್ನ ಕರೆತಂದಿದ್ದೇನೆ. ಯಾಕೆ? ಹಾ. ನಿನ್ನ ರಮಣನ ಎಣಿಕೆ ಹಾ. ನನಗಿಲ್ಲವೇ ಇಲ್ಲ. ಅವನ ಮೇಲಿನ ಭಯ ಹಾ. ನನ್ನನ್ನ ಯಾವತ್ತೂ ಕಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾ. ನಾನು ಏನು? ಉನ್ನತವಾದಂತಹ ಖಳಕುಲ, ಉತ್ಕೃಷ್ಟವಾದಂತಹ ರಕ್ಕಸ ಪಡೆ, ಹಾ. ಶ್ರೇಷ್ಠವಾದಂತಹ ಶೋಣಿತಾಪುರ, ಹಾ. ಈ ಲೋಕದಲ್ಲಿ ಹಾ. ಒಂದು ವಿಶಿಷ್ಟವಾದ ಹಾ. ವಿಶೇಷವಾದ ಹಾ. ಸ್ಥಾನಾಪನ್ನತೆಯನ್ನು ಪಡೆದದ್ದು. ಹಾ. ರಕ್ಕಸರ ಆಡಳಿತಕ್ಕೆ ಒಳಪಟ್ಟಿರುವಂತಹ ಈ ಶೋಣಿತ ಹೆಚ್ಚೇನು, ಏನು? 3 ಮೂರ್ತಿಗಳು ಹಾ. ಶೋಣಿತ ಎಂದ ಕ್ಷಣ ಬೆಚ್ಚಿ ಬೀಳುವ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದು ಹಾ. ಇಲ್ಲಿಯ ರಕ್ಕಸ ವೀರರಾದಂಥ ನಮ್ಮ ಹೆಗ್ಗಳಿಕೆ. ಹಾ. ಅಂಥದ್ರಲ್ಲಿ ನಿನ್ನ ಗಂಡ ನನಗೊಂದು ಎಣಿಕೆಯ, ಅವನ ವಿಷಯದಲ್ಲೇ ಹಾ. ಆಲೋಚಿಸಬೇಕಾದದ್ದಿಲ್ಲ. ಹಾ. ಅವ ಮತ್ತೆ ಇಲ್ಲಿಗೆ ಬರ್ತಾನೆ ಎನ್ನುವ ಕಲ್ಪನೆಯು ನಿನಗೆ ಬೇಡ. ಅಯ್ಯೋ. ನನ್ನನ್ನ ಸೇರಿ, ಹಾ. ನನ್ನನ್ನ ಕೂಡು, ಉನ್ನತವಾದ ಸುಖ ಕೊಡ್ತೇನೆ. ಅಯ್ಯೋ ಹಾಗೆ ಹೇಳ್ಬೇಡ. ಪರನಾರಿಯ ಬೇಡಿ ಪರವಲ್ಲ ತಮ್ಮವೋ. ಪರನಾರಿಯ ಬೇಡಿ ಪರವಲ್ಲ ತಮ್ಮವೋ. ಮರಿಯದೆ ನನ್ನ ಕರುಳು ಹೊರಡಾದಿ
ಹತ್ರ ಬಂದ್ರೆ ನನಗೆ ಭಯ ಆಗ್ತದಂತೆ ಹೇಳು. ಅದಕ್ಕೆ ಹೇಳಿದ್ದು ಸ್ವಲ್ಪ ಹತ್ರ ಬಾ ಬಾ ಅಂತ ಕರಿಬೇಕು. ಎಂತದ್ದು ಬರುದೇ ಬೇಡ, ಎಂಥದ್ದು ಯಾಕೆ ಬೇಡ. ಆದ್ರೆ ನೀನು ತಪ್ಪು ಮಾಡ್ತಾ ಇದ್ದೀಯ ಅಂತ ಹೇಳುದು ನಾನು. ಏನ್ ತಪ್ಪು? ಯಾಕೆ ನನ್ನನ್ನು ಬಯಸುವುದೇ ನೀನು ತಪ್ಪು ಅಂತ ಹೇಳುದು. ಯಾಕೆ ತಪ್ಪು? ಯಾಕೆ ಹಾ. ಪರನಾರಿಯರ ಬೇಟೆ ಹಾ. ಇನ್ನಂತವರಿಗೆ ಸರಿಯಾದದ್ದ ಕೇಳುದು ನಾನು. ಅದು ಪರನಾರಿಯರು ಅಂತ ತಿಳ್ಕೊಂಡವನಿಗೆ ಮಾತ್ರ ಪಾಪ ಪ್ರಜ್ಞೆ ಬಿಟ್ರೆ ನನ್ನಂತ ವಿಶಾಲ ಮನಸ್ಥಿತಿಯವನಿಗೆ ಆ ಪಾಪ ಪ್ರಜ್ಞೆ ಇಲ್ಲ. ನಾನು ನಾನು ಯಾವ ಹೆಣ್ಣನ್ನು ಪರನಾರಿ ಅಂತ ತಿಳ್ಕೊಳ್ಳುವುದೇ ಇಲ್ಲ. ಯಾಕೆ ಎಲ್ಲಾ ಹೆಣ್ಣು ನಮಗಾಗಿಯೇ ಹುಟ್ಟುಕೊಂಡದ್ದು ಅಂತ ತಿಳ್ಕೊಂಡವನ. ಚೇಚ ಹಾಗೆ ತಿಳಿಬಾರ್ದು. ನಾನು ಪರನಾರಿ ಅಂತ ಹೇಳಿದ್ ಯಾಕೆ? ನೀನು ಆ ಪರಿಧಿಯಿಂದ ಹೊರಗೆ ಬಂದು ಯೋಚನೆ ಮಾಡಿ. ನನ್ನ ಹಾಗೆ ವಿಶಾಲ ದೃಷ್ಟಿಕೋನದಿಂದ ಪ್ರಪಂಚವನ್ನು ನೋಡಿ. ನಿನ್ನ ಹಾಗೆ ವಿಶಾಲ ಪ್ರಪಂಚವನ್ನು ನೋಡಬಹುದು ನಾನು. ಸ್ವಲ್ಪ ನನ್ನ ಹಾಗೆ ಪ್ರೇಮಲೋಕದಲ್ಲಿ ವಿಹರಿಸಿ, ಅದು ಆಗುದಿಲ್ಲ. ಕಾಮಲೋಕದಲ್ಲಿ ನಿಧಾನವಾಗಿ ಅಯ್ಯೋ ಅಯ್ಯೋ ಶಿವ ಶಿವ ಹಾಗೆ ಹೇಳ್ಬೇಡ. ಯಾಕೆ ಪರನಾರಿ ಅಂತ ಹೇಳಿದ್ದೆ ಯಾಕೆ? ಇನ್ನೊಬ್ಬ ಮದುವೆಯಾದ ಹೆಣ್ಣು ನಾನಿದ್ದೇನೆ, ಹಾಗಾಗಿ ನನ್ನನ್ನು ಬಯಸಿದೆ ಅಂತಾದ್ರೆ ನೀನ್ ನರಕದಲ್ಲಿ ಬೀಳ್ತಿ ಅಂತ ಹೇಳುದು. ನರಕದಲ್ಲಿ ತಿಪ್ಪು ಬಿಲಿ 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 ಎನ್ನುವುದಾಗಿ ಈ ಕ್ರಿಮಿ ಕೀಟ ಕಿಂಬಿಷದ ಪರಿಸ್ಥಿತಿ ನಿಮಗೆ ಬರ್ತದೆ. ಹಾಗಾಗಿ ಆ ರೀತಿ ಪರಿಸ್ಥಿತಿ ತಂದುಕೊಳ್ಬೇಡ ಅರಿಯಾ ಅಂತ ಹೇಳುದು ನಾನು. ಏನು ಗೊತ್ತಾಗ ಏನು ಇದೆಲ್ಲ ಯಾವ ಜನ್ಮದ ಫಲ? ಯಾವ ಫಲವೋ ಯಾವ ನಿನ್ನ ಧೋರಣೆಯ ಹಾಗೆ ಪರನಾರಿಯರ ಬೇಟೆ ಅದೆಲ್ಲ ತಿಳಿದುಕೊಂಡವನಿಗೆ ಮಾತ್ರ, ಆಚರಿಸಿಕೊಂಡವನಿಗೆ ಮಾತ್ರ, ನನ್ನಂಥವನಿಗಲ್ಲವೇ ಅಲ್ಲ. ನಿಜವಾಗಿ ಹೆಣ್ಣು ಗಂಡು ಒಂದಾಗುವುದು ಅಂತ ಹೇಳಿದ್ರೆ, ಹೆಣ್ಣು ಗಂಡು ಒಬ್ಬರನ್ನೊಬ್ಬರು ಸೇರುವುದು ಅಂತ ಹೇಳಿದ್ರೆ ಅದು ಧರ್ಮಕರ್ಮ ಸಂಯೋಗ, ಕಾಲಕರ್ಮ ಸಂಯೋಗ. ಆಲೋಚನೆ ಮಾಡು. ಎಲ್ಲಿಯೋ ಇರುವಂತಹ ಹೆಣ್ಣು ಎಲ್ಲಿಯೋ ಇರುವಂತಹ ಗಂಡನ್ನ ಸೇರಬೇಕು, ಮದುವೆಯಾಗಬೇಕು ಅಂತಾದ್ರೆ ಅಲ್ಲಿ ಋಣಾನುಬಂಧ ಎನ್ನುವುದು ಬೇಕು. ಅದೇ ರೀತಿಯಲ್ಲಿ ಯಾವುದೇ ಋಣಾನುಬಂಧ ಇಲ್ಲದೆ ಹೆಣ್ಣೊಬ್ಬಳು ಪುರುಷನಿಗೆ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಪುರುಷನೊಬ್ಬ ಹೆಣ್ಣನ್ನು ಪಡೆಯುವುದಕ್ಕಾಗುವುದಿಲ್ಲ. ಆ ವಿಭಾಗದಲ್ಲಿ ಆಲೋಚಿಸಿದರೆ ನನಗೂ ನಿನಗೂ ಯಾವ ಜನ್ಮದ ಫಲವೋ, ಯಾವ ಜನ್ಮದ ಪುಣ್ಯದ ಲೇಪವೋ, ಈ ಜನ್ಮದಲ್ಲಿ ದೇವರು ಹೀಗೆ ಒಟ್ಟು ಮಾಡಿದ್ದಾನೆ. ಹಾಗಾಗಿ ಪಾಪ ಪುಣ್ಯ, ತಪ್ಪು ಸರಿ ಈ ಬಗ್ಗೆ ಎಲ್ಲ ತಲೆ ಕೆಡಿಸಿಕೊಳ್ಳಬಾರದು. ಜೀವನ ಅಂದ್ರೆ ಹೇಗೆ ಗೊತ್ತಾ? ಬಂದುದನ್ನ ಬಂದ ಹಾಗೆ, ಬಂದ ರೀತಿಯಲ್ಲಿ ಬಂದ ತಕ್ಷಣವೇ ಸ್ವೀಕರಿಸಬೇಕು. ನಾಳೆ ನೋಡ್ಕೊಳ್ಳೋಣ ಅಂತ ಕುಳಿತರೆ ಹಳದ ಹೊತ್ತು ಮತ್ತೆ ಬರುವುದಿಲ್ಲ, ಹೋದ ಅವಕಾಶ ಮತ್ತೆ ಸಿಗುವುದಿಲ್ಲ.
ನಿನ್ನ ಪ್ರಭಾವಕ್ಕೆ ನಾನು ಒಳಗಾದೆ. ರಕ್ಕಸ ಕುಲ ಸಾಮ್ರಾಟನಾದರೂ ನಿನ್ನ ರೂಪದ ಪ್ರಭಾವ ನನ್ನನ್ನು ನಿನ್ನತ್ತ ಆಕರ್ಷಿಸಿದೆ. ನಿಂತ್ಕೊಳ್ಳಿಕ್ಕಾಗುವುದಿಲ್ಲ. ಬಾ 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 ಬಾ. ಹಾಗೆ ಹೇಳ್ಬೇಡ ಅಂತ ಹೇಳುದು ನಾನು ಒಪ್ಪುವುದಿಲ್ಲ. ಅದೇ ಯಾಕೆ ಒಪ್ಪುವುದಿಲ್ಲ? ನಮ್ಗೇನು ತೊಂದರೆ? ನಾನು ಹೇಳಿ ನನ್ನ ಮನಸ್ಸಿನಲ್ಲಿ ಈಗಾಗಲೇ ನಾನು ವಲ್ಲಭರಲ್ಲ ಮತ್ತೆ ಯಾರಿಗೂ ಜಾಗ ಇರುವುದಕ್ಕೆ ಸ್ಥಳ ಕೊಡುವುದಕ್ಕೆ ಸಾಧ್ಯತೆ ಇಲ್ಲ. ಈಗ ನಾನು ಬೇಡ ಅಂತ ಹೇಳಿದ್ದ. ಹೌದು. ನೀನು ಮನಸ್ಸಿನಲ್ಲಿ ನೀನು ವಲ್ಲಭನನ್ನೇ ಇಟ್ಟುಕೋ, ಹಾ. ಬೇರೆ ವ್ಯವಹಾರಕ್ಕೆ ನಮ್ಮನ್ನು ನೋಡಿಸ್ಕೋ. ಅದು ಆಗುದಿಲ್ಲ, ನಾನು ಒಪ್ಪುದಿಲ್ಲ ಅಂತ ಹೇಳುದು. ಇವೆಲ್ಲ ಮಾತಿಗೆ ಬಗ್ಗು ಜಾಯಮಾನದವರೇ ಅಲ್ಲ ಎನ್ನುವುದು ಅರ್ಥ ಆಯಿತು. ನನ್ನಂಥ ಒಬ್ಬ ವೀರಾಧಿ ವೀರ ಬಯಸಿ ಬಂದಿದ್ದೇನೆ ಅಂತಾರೆ. ಪಡೆಯುವುದಕ್ಕೆ ನಾವು ಎನ್ನುವುದಾಗಿ ಕಾಲುಗಟ್ಟಿ ನಿಲ್ಲುವ ಕಾಲ ಇದು. ಅಂಥದ್ರಲ್ಲಿ ನಾನು ಹಾಗೆಯೇ ಒಪ್ಪಿ ಬಂದರೂ ನೀನು ಬರುವುದಿಲ್ಲ ಅಂತಾದ್ರೆ ನಾನೇನು ಸುಲಭದಲ್ಲಿ ಬಿಟ್ಟು ಹೋಗ್ತೇನೆ ಅಂತ ಮಾಡಿದ್ಯಾ? ಆಲಯ ನಮ್ಮದು, ಸೇರಿದ ಜನ ನಮ್ಮವರು, ನೀನು ಮಾತ್ರ ಬಂದವನು ಒಬ್ಬಳೇ. ಮಂದಗಮನೆ ಕೀಳು ನಿನಗಾನಂದ ನಿವರಗಳು ಬಂದು ಒಲಿದು ಅಂದ